ಜಾಮೀನು ರದ್ದಾಗ್ತಿದ್ದಂತೆ ಡೆವಿಲ್ ಪೋಸ್ಟ್ ಡಿಲೀಟ್. ಸಾಂಗ್ ಪ್ರಮೋಷನ್ ಮಾಡ್ತಿದ್ರು ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಶಾಕ್ ಎದುರಾಗಿದೆ. ಯಾವಾಗ ಬೇಲ್ ರಿಜೆಕ್ಟ್ ಆಯ್ತು ಬೆಳಿಗ್ಗೆ ತಾನೆ, ಅಂದ್ರೆ ಈ ತೀರ್ಪು ಬರಕ್ಕೂ 21 ನಿಮಿಷಗಳ ಹಿಂದಷ್ಟೇ ಅವರು ಪೋಸ್ಟ್ ಅನ್ನ ಹಂಚ್ಕೊಂಡಿದ್ರು. ಜಾಮೀನು ರದ್ದಾಗ್ತಿದ್ದಂತೆ ಡೆವಿಲ್ ಪೋಸ್ಟ್ ಡಿಲೀಟ್ ಆಗಿದೆ. ಸಾಂಗ್ ಪ್ರಮೋಷನ್ ಮಾಡ್ತಾ ಇದ್ರು, ಪೋಸ್ಟರ್ ಪ್ರಮೋಷನ್ ಮಾಡ್ತಾ ಇದ್ರು. ಈಗ ಅದು ಕೂಡ ಪ್ರಶ್ನೆ, ಆ ಚಿತ್ರದ ನಿರ್ಮಾಪಕರು ನಿರ್ದೇಶಕರಿಗೂ ಪ್ರಶ್ನೆ. ಯಾಕೆಂದ್ರೆ ದರ್ಶನ್ ಕೊಲೆ ಪ್ರಕರಣದ ಆರೋಪಿಯಾಗಿ ಇವಾಗ ಬೇಲ್ ರದ್ದಾಗಿ ಒಳಗೆ ಹೋಗ್ತಾ ಇರೋದ್ರಿಂದ ಜೈಲಿಗೆ, ಆ ಚಿತ್ರವನ್ನ ರಿಲೀಸ್ ಮಾಡಬಹುದೋ ಬೇಡವೋ ಏನೋ ಈ ರೀತಿಯಾದಂತಹ ಪ್ರಶ್ನೆ ಇದೆ. ಆ ರಿಲೀಸ್ ಮಾಡೋದಕ್ಕೆ ಏನಾದ್ರೂ ಕೋರ್ಟ್ನಿಂದ ಪರ್ಮಿಷನ್ ತಗೊಳ್ಬೇಕಾ, ಈ ರೀತಿಯಾದಂತಹ ಹಲವು ಪ್ರಶ್ನೆಗಳು ನಿರ್ಮಾಪಕರು ಮತ್ತು ನಿರ್ದೇಶಕರಲ್ಲೂ ಕೂಡ ಇದೆ. ಇದು ಬಳ್ಳಾರಿ ಜೈಲಿನಲ್ಲಿದ್ದಾಗ ಅವರ ಅಭಿಮಾನಿಗಳಿಗೆ ನೀವು ನನ್ನ ಸೆಲೆಬ್ರಿಟೀಸ್ ನೀವು ಯಾವಾಗಲೂ ನನ್ನ ಹೃದಯದಲ್ಲಿ ಇರ್ತೀರಿ ಅಂತ ಕೊಟ್ಟಂತ ಮೆಸೇಜ್ ಇರ್ಬೋದು. ಆದ್ರೆ ಈಗ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದು ಮತ್ತೆ ವಾಪಸ್ ಬಳ್ಳಾರಿ ಜೈಲಿಗೆ ಹೋಗಬೇಕು. ಎನಿ ಮೂಮೆಂಟ್ ದರ್ಶನ್ ಅನ್ನ ತಮಿಳುನಾಡಿನಲ್ಲಿಂದನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದು ಬಳ್ಳಾರಿ ಜೈಲಿಗೆ ಯಾವಾಗ ಬೇಕಾದ್ರೂ ಶಿಫ್ಟ್ ಮಾಡಬಹುದು. ಅಫ್ಕೋರ್ಸ್ ದರ್ಶನ್ ಅವರ ಕುಟುಂಬಕ್ಕೂ ಇದು ಬಹಳ ನುಂಗಲಾರದ ಬಿಸಿ ತುಪ್ಪ, ಕಷ್ಟ ಆಗತ್ತೆ. ಪವಿತ್ರ ಗೌಡ ಅವರ ಕುಟುಂಬಕ್ಕೂ ಅಷ್ಟೇನೆ. ಆದ್ರೆ ಕರ್ಮ ಯಾರನ್ನು ಬಿಡೋದಿಲ್ಲ. ಕರ್ಮ ರಿಟರ್ನ್ಸ್ ಅಂತ ಪವಿತ್ರ ಗೌಡ ಯಾವಾಗ್ಲೂ ಪೋಸ್ಟ್ ಅನ್ನ ಹಾಕ್ತಾ ಇದ್ರು. ಎಸ್, ಕರ್ಮ ರಿಟರ್ನ್ಸ್. ಲೋಹಿತ್ ವಕೀಲರು, ಹೈಕೋರ್ಟ್ ವಕೀಲರು ನೇರ ಸಂಪರ್ಕದಲ್ಲಿದ್ದಾರೆ. ಲೋಹಿತ್ ಜಿ ಕ್ಷಮಿಸಿ, ಸಾಕಷ್ಟು ಅಪ್ಡೇಟ್ಗಳು ಬರ್ತಾ ಇದೆ, ಹಾಗಾಗಿ ನಾನು ನಿಮ್ಮ ಲೈವ್ ಅನ್ನ ಡಿಸ್ಕಂಟಿನ್ಯೂ ಮಾಡಬೇಕಾಯ್ತು, ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಎಸ್, ಟೆಕ್ನಿಕಲಿ ಒಂದಷ್ಟು ವಿಚಾರಗಳನ್ನ ಮಾಡ್ತಾರೆ. ಈಗ ದರ್ಶನ್ ಮುಂದೆ ಯಾವುದೇ ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ತೀರ್ಪು ಬಂದಿದೆ, ಈಗ ಬೇಲ್ ರದ್ದು, ಈಗ ನೆಕ್ಸ್ಟ್ ಟ್ರಯಲ್ ಮತ್ತೆ ಹೋಗ್ಲೇಬೇಕು, ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಮೊದಲಿಂದನೂ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲೆಲ್ಲೂ ಕೂಡ ರೀಸ್ಟಾರ್ಟ್ ಮಾಡಕ್ ಆಗಲ್ಲ. ಈಗ ಗಾಡಿ ಒಂದು ಹೈವೇ ನಿಂತೋಗಿದೆ ಅಷ್ಟೇ. ಇದು ಪ್ರಕರಣ ತೀರ್ಮಾನ ಆಗೋವರೆಗೂ ಕೂಡ ಅಲ್ಲೇ ನಿಂತ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಅದು ಸುಪ್ರೀಂ ಕೋರ್ಟ್ಗೆ ಬೇಲ್ನ ಕೇಳಬೇಕಾಗುತ್ತೆ, ಮತ್ತೆ ಹೋಗಿ ಸುಪ್ರೀಂ ಕೋರ್ಟ್ನೇ ಅವ್ರು ಮರೆ ಮಾಡ್ಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಇದನ್ನ ಒಂದು ಗೈಡ್ಲೈನ್ಸ್ ಅಂತ ರೀತಿ ಕೊಟ್ಟಿರೋದು, ಒಂದು ಪ್ರೆಸಿಡೆಂಟ್ ರೀತಿ ಕೊಟ್ಟಿರೋದ್ರಿಂದ ಯಾವ್ದೇ ರೀತಿಯಾಗಿ ದರ್ಶನ್ ಅವ್ರಿಗಾಗ್ಲಿ ಯಾವ್ದೇ ರೀತಿಯಾಗ್ಲಿ ಬೇಲ್ ಆಗುವಂತ ಸಾಧ್ಯತೆ ಇನ್ನೆಲ್ಲೂ ಇಲ್ಲ. ಇದು ನಾನು ಖಂಡಿತವಾಗ್ಲೂ ಹೇಳಬಲ್ಲೆ. ಯಾಕಂದ್ರೆ ಈ ಒಂದು ಪ್ರಕರಣವನ್ನ, ಕೊಲೆ ಪ್ರಕರಣ, ಎಲ್ಲಾ ಸರ್ವೇ ಸಾಮಾನ್ಯ ಕೊಲೆ ಪ್ರಕರಣ ತರ ನೋಡಿಲ್ಲ ಸುಪ್ರೀಂ ಕೋರ್ಟ್. ಈ ಒಂದು ಪ್ರಕರಣವನ್ನ ವಿಶೇಷವಾಗಿ ನೋಡಿದೆ. ಕೊಲೆ ಪ್ರಕರಣವನ್ನ ಏನಂತ ಹೇಳಿ ಅಂದ್ರೆ, ಎಲ್ಲೋ ಒಂದು ಕಡೆ ಹಣ ಇರುವಂತವನು, ಬಲ ಇರುವಂತವನು ಜೈಲಲ್ಲೂ ಕೂಡ ಕೊಲೆ ಮಾಡಿ ಹೋದ್ರೂ ಕೂಡ ಆತ ಆರಾಮಾಗಿರ್ಬಲ್ಲ. ಮತ್ತೆ ಯಾವ್ದೋ ಒಂದು ಅಫಿಡವಿಟ್ ನಾಕೆ ಇಂಟ್ರಿಮ್ ಬೇಲಿಂದ ಆಚೆ ಬಂದು ಕೇವಲ 6 ತಿಂಗಳಲ್ಲಿ 5 ತಿಂಗಳಲ್ಲಿ ಕೊಲೆ ಪ್ರಕರಣನ ತಲೆ ಮೇಲೆ ಇಟ್ಕೊಂಡ್ರು ಕೂಡ ಬಂದು ತಿರ್ಗಾ ಶೂಟಿಂಗ್ ಮಾಡ್ಕೊಂಡು ಹೋಗ್ಬೋದು. ಈ ರೀತಿಯಾಗಿ ಇರುವಂತವು ಎಲ್ಲವೂ ಕೂಡ ನಡೆದೋದ್ರೆ ದೇಶದಲ್ಲಿ ನ್ಯಾಯ, ನೀತಿ, ಧರ್ಮ ಅನ್ನುವಂಥದ್ದು ಎಲ್ಲೋ ಕಳೆದೋಗುತ್ತೆ. ಹಾಗಾಗಿ ಇದನ್ನ ನಾವು ಎತ್ತಿಡಲೇಬೇಕು ಅಂತ ಹೇಳಿ ಆ ಪ್ರಕರಣವನ್ನ ಬಹಳ ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಆದೇಶವನ್ನ ಕೊಟ್ಟಿದೆ. ಸೊ ಇಂತ ಒಂದು ಆದೇಶವನ್ನ ಕೊಟ್ಟಾಗ ಯಾವ ರೀತಿ ಮತ್ತೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ತಿರ್ಗಾ ಅದೇ ಸುಪ್ರೀಂ ಕೋರ್ಟ್ ಅವ್ರಿಗೆ ಬೇಲ್ ಕೊಡುತ್ತೆ ಅಂತ ಹೇಳಿ. ಸೊ ಇದೊಂದು ಪ್ರೆಸಿಡೆಂಟ್ ಆಗ್ಬೇಕಾಗುತ್ತೆ. ಇದೊಂದು ಪ್ರೆಸಿಡೆಂಟ್ ಆಗ್ಲೇ ಆಗಿದೆ. ಎಲ್ಲರೂ ಕೂಡ ಮುಂದೆ ಯಾವ್ದಾವ್ದು ಇಲ್ಲೀಗಲ್ ಆಗಿ ಒಂದ್ 4 ಜನ 10 ಜನ ನನಗೆ ದುಡ್ಡು ಬಂದ್ಬಿಡ್ತು, ನಾನೆಲ್ಲ ಒಂದ್ ಕಡೆ ಮನುಷ್ಯತ್ವನ್ನ ಕಳ್ಕೊಂಡ್ಬಿಡ್ತೀನಿ, ನನಗ್ ಬಂದ್ರೆ ನಾನು ಎಲ್ಲವನ್ನ ಸರ್ಕಾರವನ್ನೇ ಕೊಂಡ್ಕೊಂಬಲ್ಲೆ, ಜೈಲ್ನೇ ಕೊಂಡ್ಕೊಂಬಲ್ಲೆ, ದುಡ್ಡಿದ್ರೆ ನನ್ನ ಜನ ಬಲ ಇದ್ದಾರೆ ಅಂದ್ರೆ ನಾನು ಏನ್ ಮಾಡಿದ್ರು ಕೂಡ ತಪ್ಪಿಸ್ಕೊಂಬಲ್ಲೆ ಅನ್ನೋರ್ಗೆ ಇದೊಂದು ಮೆಸೇಜ್ ಆಗಿದೆ. ದೇಶದಲ್ಲಿ ಇನ್ನ ವಿದ್ಯಾವಂತರಿಗೂ, ಸೌಮ್ಯವಾಗಿರುವಂತವ್ರಿಗೂ, ಒಳ್ಳೆಯವ್ರಿಗೂ ಧರ್ಮದ ಕಾಲ ಇನ್ನ ಇದೆ ಅನ್ನೋ ಒಂದು ಮೆಸೇಜ್ ಅನ್ನ ಈ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಹಾಗಾಗಿ ಇದನ್ನ ನಾವು ಖಂಡಿತವಾಗ್ಲೂ ಅಭಿನಂದಿಸಲೇಬೇಕು. ನೋಡಿ, ಇಲ್ಲಿ ದರ್ಶನ್ ಆಗ್ಲಿ ಪವಿತ್ರ ಗೌಡ ಆಗ್ಲಿ ನಮ್ಗೆ ಯಾರು ಕೂಡ ಪರ್ಸನಲ್ ಅಲ್ಲ, ಆದ್ರೆ ಇದು ಒಂದು ಪ್ರಕರಣ, ಇದು ಒಂದು ಮೆಸೇಜ್ ಕೊಡುವಂತ ಪ್ರಕರಣಗಳಾಗಿರ್ತವೆ. ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬ ಕೊಲೆ ಆಗ್ತಾನೆ, ಅದನ್ನ ಅಷ್ಟು ಕ್ರೂರವಾಗಿ ಕೊಲೆ ಆಗಿರುವಂತವ್ರು ಜೈಲಿನಿಂದ ಹಾಗೆ ಅಷ್ಟು ಬೇಗ ಮನೆ ಬಂದ್ಬಿಡ್ತಾನೆ ಅಂತಂದಾಗ ಬಹಳ ಕ್ಯೂರಿಯಾಸಿಟಿ ಇರುವಂತ ಒಂದೇ ಒಂದು ಸಣ್ಣ ಪ್ರಶ್ನೆ ಕೇಳ್ಬಿಡ್ತೀನಿ. ಆರೋಪಿಗಳ ಮುಂದೆ ಇರುವಂತ ಮುಂದಿನ ಆಪ್ಷನ್ಸ್ ಏನು? ಏನಾದ್ರೂ ಆಪ್ಷನ್ಸ್ ಇದೆಯಾ? ಏನ್ ಕಥೆ ನೆಕ್ಸ್ಟ್? ಯಾವ ರೀತಿ ಫೈಟ್ ಮಾಡ್ಬೇಕು? ಟ್ರಯಲ್ ಕಂಪ್ಲೀಟ್ ಆಗೋ ನನ್ನ ಅನಿಸಿಕೆ ಪ್ರಕಾರ ಆರೋಪಿ 1 ಮತ್ತೆ 2ಗೆ ಯಾವ್ದೇ ಆಪ್ಷನ್ಸ್ ಇಲ್ಲ. ಬೇರೆ ಆರೋಪಿಗಳಿಗೆ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ನಲ್ಲಿ ಅವ್ರಿಗೆ ಬೇಲ್ ಆಗ್ಬೋದು, ಮಂಜೂರು ಆಗ್ಬೋದು. ಆದ್ರೆ ಈ ಸುಳ್ಳು ಮಾಹಿತಿಯನ್ನ ಕೊಟ್ಟು 6 ತಿಂಗಳೊಳಗಡೆ ಇಂಟ್ರಿಮ್ ಬೇಲ್ ತಗೊಂಡ್ಬಂದಿರುವಂತ ಯಾವ್ದೇ ಆರೋಪಿಗಳಿದ್ರು ಕೂಡ ಅವರಿಗೆ ಯಾವ್ದೇ ರೀತಿಯಾದ ಬೇಲ್ ಆಗಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ತ್ವರಿತ ರೀತಿಯಲ್ಲಿ ತಾವು ನಿರ್ಧಾರ ಮಾಡಿ ಕೇಸನ್ನ, ತ್ವರಿತ ರೀತಿಯಲ್ಲಿ ಮುಗಿಸಿ ಕೇಸನ್ನ, ಬೇಗ ಮುಗಿಸಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ದಿನ ಕೇವಲ ತಿಂಗಳಿಗೊಂದ್ಸಲಿ ಕೋರ್ಟ್ಗೆ ಹೋಗೋದು ಬರುತ್ತಲ್ಲ, ಇನ್ನು ಮೇಲೆ ಎವಿಡೆನ್ಸ್ ಸ್ಟಾರ್ಟ್ ಆಗುತ್ತೆ, ಎಲ್ರಿಗೂ ಸಮೆನ್ಸ್ ಹೋಗುತ್ತೆ, 4500 ಪೇಜಿನ ಟ್ರಯಲ್ ನಡೆಯುತ್ತೆ, ಎಲ್ಲರಿಗೂ ಸಮೆನ್ಸ್ ಹೋಗುತ್ತೆ, ಎಲೆಕ್ಟ್ರಾನಿಕ್ ಫೋರೆನ್ಸಿಕ್ ಲ್ಯಾಬ್ಸ್ ಅವ್ರಿಗೆಲ್ರಿಗೂ ಕೂಡ ಸಮೆನ್ಸ್ ಹೋಗುತ್ತೆ, ಎಲ್ರೂ ಕೂಡ ಸಾಕ್ಷಿಗಳನ್ನ ಹೇಳಿ ಹೇಗೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಬೇಗ 14 ತಿಂಗಳಲ್ಲಿ ನಿರ್ಧಾರ ಆಯ್ತು, ಅದೇ ರೀತಿ ಈ ಪ್ರಕರಣ ಕೂಡ ನಿರ್ಧಾರ ಹೋಗುವಂತ
ಎಲ್ಲಾ ಸೂಚನೆಗಳು ಇದಾವೆ. ಓಕೆ, ಆಲ್ ರೈಟ್ ಲೋಹಿತ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಕ್ಕೆ.